ದುಡ್ಡು ತಕ್ಕೋದು ಬಿಸ್ನೆಸ್ ಮಾಡ್ಯಾರ ಇವತ್ತು ಎಲ್ಲ ಎಮ್ ಎಲ್ ಎಗಳು. ನಾವು ಒಬ್ರಿಗೆ ಹೇಳೋದಿಲ್ಲ ಇದನ್ನು. 224 ಎಮ್ ಎಲ್ ಎಗಳು, ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ತೊಗೊಳ್ಳಾರ್ದು ಯಾರು ಮಾಡೋದು ಇಲ್ಲ ವ್ಯವಹಾರ. ಇಂತಿಷ್ಟು ಡಿಪಾರ್ಟ್ಮೆಂಟ್ ಬರ್ಬೇಕಪ್ಪ ನಿಮ್ಗೆ, ಅದು ಫಿಕ್ಸ್ ಆಗಿರೋದು. ಮತ್ತು ಅವ್ರು ಕೊಡ್ಬೇಕು, ಎಲ್ಲಿ ಕೊಡೋರು ಅವರ ಇದು ತುಡುಗು ಮಾಡಿ ದುಡ್ಡು ಕೊಡ್ಬೇಕು ಅವರ. ಹೀಗಾಗಿ ಇಡೀ ವ್ಯವಸ್ಥೆ ಕರಪ್ಟ್ ಆಗಿದೆ ಇವತ್ತು. ಕರಪ್ಟ್ ಅಂದರೆ ಏನು ಅದು ಹೇಳುವಾಗಿಲ್ಲ, ಆ ರೀತಿ ಕರಪ್ಟ್ ಆಗಿದೆ. ಇವತ್ತೇನೋ ಇವರು ಏನು ನಾವು ಸಜ್ಜನಗತಿ ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಅವರು ಮಾತಾಡ್ತಾ ಇದ್ದಾರೆ. ಮತ್ತು ನಮ್ಮ ಇವರು ಏನೋ ಬಿ ಎಸ್ ಯಡಿಯೂರಪ್ಪ ಮೇಲೆ ಸಾಕಷ್ಟು ಆರೋಪ ಇದ್ದವು. ಸಂತೋಷ್ ಹೆಗಡೆ ಅವ್ರು ಎಷ್ಟು ಆರೋಪ ಮಾಡಿದ್ರು, ಜೈಲಿಗೆ ಕಳಿಸಿದ್ರು ಇವ್ರನ್ನ. ಹಿಂದಿನ ಇತಿಹಾಸದವ್ರಿ. ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ, ಹಣ ಕೊಟ್ಟು ಆಶ್ರಯ ಮನೆ ಪಡೆಯಬೇಕಿದೆ ಎಂದು ಬಿ ಆರ್ ಪಾಟೀಲ್ ಅವರು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಮಧ್ಯದಿಂದ ನೀವು ವ್ಯವಹಾರ ಆಗಿದ್ದು ನಿಮಗೂ ಸತ್ಯ ಇತ್ತು, ಇಲ್ಲಿವ್ರು ಶಿಕ್ಷೆ ಆಗಿದೆ ನಿಮಗೆ ಅಂಥೇಳಿ ಇವ್ರು ಕೇಳ್ತಾರೆ. ಯಾರೋ ಕಾಂಗ್ರೆಸ್ಸಿಗರ ಅಲ್ಲ, ಒಟ್ಟು ಇವ್ರ ಮೇಲೆ ಬೇಯ್ದು, ಇವ್ರು ಅವ್ರ ಮೇಲೆ ಬೇಯ್ದು, ಒಬ್ರಿಗೂ ಆರೋಪ ಮಾಡಿಕೊಂಡು ಜನರಿಗೆ ಕಲ್ಲಾಗಿ ಮಣ್ಣು ಬೇಯ್ದು ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಜನನೂ ವಿಚಾರ ಮಾಡಬೇಕಾಗ್ಯದ. ನಾವು ದುಡ್ಡು ತೊಗೊಂಡು ಹಾಕ್ತೀವಿ, ಸರಿನಾ ಇದು ಅಂತೇಳಿ. ಯೋಗ್ಯನ ಆರಿಸ್ರಿ, 10% ಕೇಳಾರ್ದ ಯಾರು ನಿಮ್ಮ ಕೈ ಹಿಡಿಯೋರ್ತಾರೋ ಹೌದು ಪ್ರಾಮಾಣಿಕತೆ ಇವಾಗ ಹಾಕಬೇಕು ಅಂತ ಹಾಕಿರಿ. ಎಲ್ಲರೂ ಇಂಥಲ್ಲ ಅಯೋಗ್ಯರಿದ್ದೀರ, ನೋಟ ಬಳಸ್ರಿ, ನೋಟ ಹಾಕಿಬಿಡ್ರಿ, ಹೋಗ್ಬಿಡ್ರಿ. ಎಲ್ಲರೂ ಮ್ಯಾಲಿದ್ದವರೆಲ್ಲ ನೋಟದ ಹೆಚ್ಚಾದವ್ರು ಹೋಟ ಆಟೋಮೆಟಿಕ್ ಉಳಿದವ್ರು ಮನೆಗೆ ಕಳಿಸ್ಬೇಕು, ಅವ್ರನ್ನ 6 ವರ್ಷ ಸಸ್ಪೆಂಡ್ ಮಾಡಿ. ಅದು ಹಿಂಗೆ ಮಾಡಿರಿ ಜನ. ಇದು ಹೋಗ್ಬೇಕು, ಇದು ಆಯ್ತು. ಮತದಾರರಲ್ಲೇ ಅದು ಉತ್ತರ, ಅವ್ರಿಗೆ ಹಾಕುವಂಥ ಮತದಲ್ಲೇ ಅದು ಉತ್ತರ. ಯಾರಿಂದೂ ಸಾಧ್ಯ ಇಲ್ಲ. ಪೊಲೀಸರು ಕಂಪ್ಲೇಂಟ್ ಕೊಟ್ರಿ, ಪೊಲೀಸರು ಮುಂದೆ ಹಾಕೋದು ಹೋಗ್ತಾರೆ. ಯಾವುದೋ ತನಿಖೆ ಆಯೋಗಕ್ಕೆ ಕೊಟ್ರಿ,